ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಿಗೆ ಒಳಗಾಗಿರ್ತಾರೆ. ವಿವಾಹಕ್ಕೆ ಪ್ರಯತ್ನ ಪಡ್ತಿರ್ತೀರಾ, ವಿಳಂಬ ಆಗ್ತಾ ಇರಬಹುದು, ಜಾಬ್ ಪ್ರಾಬ್ಲಮ್ಸ್, ಬಿಸ್ನೆಸ್ ಲಾಸ್, ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರಬಹುದು. ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಅಕ್ಷಯ ವೃಕ್ಷ ನಿಮ್ಮ ಬಳಿ ಇದ್ದಲ್ಲಿ ನಿಮ್ಮ ಎಲ್ಲ ಒಂದು ತೊಂದರೆಗಳಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಪ್ರಭಾವ ರಾಶಿಗಳ ಮೇಲೆ ಬೀರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ರಿ. ಯಾರು ಎಷ್ಟೇ ಹೆದರಿಸಿದ್ರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದೀರಾ. ಇನ್ನು ಋಷಭ ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಒಳಿತನ್ನ ಕಾಣಬಹುದು, ಏನೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗತ್ತೆ, ಇದರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇನ್ನು ಋಷಭ ರಾಶಿಯವರಿಗೆ ಬಹುಶಃ ಯಾರಿಗೂ ಇಲ್ಲದಷ್ಟು ಸುಖ ಸೌಖ್ಯವನ್ನು ಕೊಟ್ಟಾನು. ಯಾರಿಗೂ ಇಲ್ಲದಷ್ಟು ಗೊತ್ತಿಲ್ಲ. ಈ 2.5 ವರ್ಷಗಳ ಕಾಲ ನೀವೇನು ಮಾಡಿಕೊಂಡ್ರೋ ಹಾಗಂತೇಳಿ ನಿಮಗೆ ಶನಿಯಿಂದ ಏನು 10ನೇ ಮನೆಯಲ್ಲಿದ್ದಾಗ ನಿಮಗೆ ತೊಂದರೆ ಕೊಟ್ಟಿದ್ದು, ಮತ್ತೊಂದು ಎಷ್ಟರ ಮಟ್ಟಿಗೆ ನಿಮ್ಮ ಉದ್ಯೋಗದಲ್ಲಿ ಸ್ಥಿರತೆ ಅಂತ ಕಾಯ್ದುಕೊಂಡ್ರೋ, ಏನೆಲ್ಲ ಕೂಡ ಅನುಭವಿಸಿದ್ರು, ಖುಷಿಯನ್ನು ಅನುಭವಿಸಿದ್ರು, ದುಃಖವನ್ನು ಅನುಭವಿಸಿದ್ರು, ಇದೀಗ ನಿಮಗೆ ಸುಖವನ್ನೇ ಕೊಡಲಿಕ್ಕೆ ಅವ ಏಕಾದಶ ಸ್ಥಾನೇಶು ಶುಭ ಫಲ ಪ್ರಾಪ್ತ್ಯರ್ಥಂ. 11ನೇ ಮನೆಗೆ ಶನೇಶ್ಚರ ಬಂದಾಗ ಅತ್ಯಂತ ಶುಭ ಫಲಗಳನ್ನು ಹೇಳ್ತಾ ಬರ್ತಾನೆ. ಶುಭ ಕಾಮನೆಗಳನ್ನೇ ನಿಮಗೆ ದಯಪಾಲಿಸ್ತಾನೆ. ಇನ್ನು ಈ ಋಷಭ ರಾಶಿಯಾಧಿಪತಿ ಆಗಿರತಕ್ಕಂತಹ ಶುಕ್ರನಿಗೂ ಮತ್ತೆ ಶನಿಗಿರತಕ್ಕಂತಹ ಸಂಬಂಧ ಕೂಡ ಅಪ್ಲೈ ಆಗುತ್ತೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಮಿತ್ರತ್ವವೇ ಇದೆ. ಅದರಲ್ಲೂ ಈ ಒಂದು ಶನೇಶ್ಚರನಿಗೆ ಬಹುಶಃ ಅವನಿರ್ತಕ್ಕಂತಹದ್ದು 2 ಮನೆಗಳನ್ನು ತೆಗೆದುಕೊಂಡಾಗ ಇನ್ನಿರ್ತಕ್ಕಂತಹ ಋಷಭ ರಾಶಿ 2 ಮನೆಯಲ್ಲಿ ಕೌಂಟ್ ಮಾಡಿದಾಗ ಬಹುಶಃ ಈ ಶನಿಗೆ ಯಾವ ಭಾಗ್ಯಾಧಿಪ ಏನು ವಿಶೇಷತೆ ಅಂತಂದ್ರೆ 11ನೇ ಮನೆಗೆ ಬಂದಿರತಕ್ಕಂತಹದ್ದು ಕೆಲವೊಂದು ಭಾಗಗಳನ್ನು ಒತ್ತು ತಂದಿರತಕ್ಕಂತಹದ್ದು. ಅದರ ಜೊತೆಗೆ ಇಲ್ಲಿ ತನಕ ಈ ಋಷಭ ರಾಶಿಯವರಿಗೆ ಗುರುಬಲವೂ ಇರಲಿಲ್ಲ, ಅದರ ಜೊತೆಗೆ ಗುರುಬಲವೂ ಕೂಡ ಇರುವಂಥದ್ದು. ಅಂದ್ರೆ ಧನಸ್ಥಾನಕ್ಕೆ ಧನಾಧಿಪತಿ ಆಗಿರತಕ್ಕಂಥವ 11ನೇ ಮನೆಯವ ಈಗ ಜನ್ಮಗುರು ನರೋ ದುಃಖಂ ಅಂತ ಏನು ಅನುಭವಿಸಿದ್ರು ನಿಮ್ಮ ರಾಶಿಯಲ್ಲೇ ಇದ್ದ ಅವ ಇನ್ನು ಮೇಗೆ 2ನೇ ಮನೆಗೆ ಬರುತ್ತಾನೆ. ಅಲ್ಲಿಂದ 1 ವರ್ಷ ಕಾಲ ಪರಿಪೂರ್ಣವಾಗಿರತಕ್ಕಂತಹ ಗುರುಬಲ ತಮಗಿರುತ್ತೆ. ಆಗ್ತಕ್ಕಂತಹ ಆನಂದ ಏನೀಗ ಡಬಲ್ ಸ್ಟಾರ್ ಅಂತೀವಲ್ಲ, ಪ್ರಮೋಷನ್ ಅಂತ ಹೇಳ್ತೀವಲ್ಲ, ಅವೆಲ್ಲವೂ ಕೂಡ ಪಡೆದುಕೊಳ್ಳತಕ್ಕಂತಹ ದಿನಗಳು ನಿಮ್ಮದಾಗಿರುತ್ತೆ. ಬಹುಶಃ ನಾವಿಲ್ಲಿ ಸ್ವಲ್ಪ ಗಮನಿಸಬೇಕಾಗತ್ತೆ. ಒಂದಷ್ಟು ಎಚ್ಚೆತ್ಕೊಳ್ತೀವಿ ಅಂತಂದ್ರೆ 11ನೇ ಮನೆ ಯಾರದ್ದು ಅದನ್ನು ಸ್ವಲ್ಪ ಗಮನಿಸಬೇಕಾಗತ್ತೆ. ಈ ಋಷಭ ರಾಶಿಯವರಿಗೆ ಆ 11ರ ಮನೆ ಮಿತ್ರತ್ವದ ಅಲ್ಲ, ಶತ್ರುತ್ವದ್ದು. ಶತ್ರುತ್ವನ ಮನೆಗೆ ನಿಮ್ಮ ಮಿತ್ರ ಶನೇಶ್ಚರ ಹೋಗಿರ್ತಾರೆ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ನಾವು ಎಚ್ಚೆತ್ಕೊಂಡು ಏನಾದರೂ ಮಾತಾಡ್ತೀವಿ ಅಂತಂದ್ರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಡ್ತಕ್ಕಂತಹದ್ದು, ವಿದೇಶ ಪ್ರಯಾಣವೋ, ಇನ್ನು ನಿಮಗೆ ಸಂಬಂಧಪಟ್ಟಾಗಿರತಕ್ಕಂಥದ್ದು ಏನಾದರೂ ಒಂದು ಮಾಡಿಕೊಳ್ಳಲೇಬೇಕು ಅಂತ ಹೊರಟಿರ್ತೀರಲ್ಲ, ಅಲ್ಲಿ ಸ್ವಲ್ಪ ಅಡೆತಡೆ ಬರತಕ್ಕಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ ಏನು ನಿಮಗೆ ಅಲ್ಲಿರುತ್ತೆ ಅಂತಂದ್ರೆ, ಎಲ್ಲಿಯಾದರೂ ನೀವು ಹೋಗ್ತೀನಿ ಅಂತಂದ್ರೆ ನಿಮಗೆ ಎದುರಾಳಿ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ನೀವು ಟ್ರೇಸ್ ಔಟ್ ಮಾಡಲಿಕ್ಕೆ ಇಲ್ಲಿ ವಿದ್ಯಾವಂತರು ನೀವು ಆಗಬೇಕಾಗಿರುತ್ತೆ, ಬುದ್ಧಿವಂತರು ನೀವು ಆಗಿರಬೇಕಾಗಿರತಕ್ಕಂಥದ್ದಿರುತ್ತೆ. ಅದು ಬಿಟ್ಟರೆ ಇನ್ನು ಉಳಿದಾಗೆ ಯಾವುದೇ ಕಾರ್ಯ ವೈಖರಿಯನ್ನು ನೀವು ಮಾಡ್ತೀನಿ ಅಂತಂದ್ರು, ಜಾಬ್ ಮಾಡ್ತೀನಿ ಅಂದ್ರು, ಬಿಸ್ನೆಸ್ ಮಾಡ್ತೀನಿ ಅಂತಂದ್ರು, ಎಲ್ಲದರಲ್ಲೂ ಕೂಡ ಅಷ್ಟೇ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಕಾಣಿಸ್ಕೊಳ್ತಾ ಬರುತ್ತೆ. ನಮಗೆ ವ್ಯತ್ಯಾಸಗಳಿರ್ತವೆ. ಹಾಗೇನೆ ನಮಗೆ ಆಯಾಯ ಬಿಸ್ನೆಸ್ ಅಲ್ಲಿ ಎದುರಾಳಿಗಳು ಇರ್ತವೆ. ಎದುರಿಸ್ಕೊಂಡು ಮುಂದೆ ಹತ್ತುತ್ತಾ ಹೋದ್ರೆ ಹಂತ ಹಂತವಾಗಿ ಪ್ರಬಲವಾದ ಇಚ್ಛಾಶಕ್ತಿಯಲ್ಲಿ ನಮ್ಮಲ್ಲಿರಬೇಕು. ಅದೊಂದು ಕೊರತೆ ಆಗದಂಗೆ ಈ ಋಷಭ ರಾಶಿಯವರು ನೋಡ್ಕೊಳ್ಬೇಕಾಗತ್ತೆ. ಇಚ್ಛಾಶಕ್ತಿ ನಿಮ್ಮದಾದರೆ ಇನ್ನು ಉಳಿದಿರತಕ್ಕಂಥದ್ದು ಏನಿದೆಯೋ ಆ ಕ್ರಿಯಾಶಕ್ತಿಯು ನಿಮ್ದಾಗ್ತಕ್ಕಂಥದ್ದೇ, ಜ್ಞಾನಶಕ್ತಿಯೂ ಕೂಡ ನಿಮ್ದಾಗ್ತಕ್ಕ. ಆದ್ರೆ ಕೊರತೆ ಇರೋದೇ ಅಲ್ಲಿ ಜ್ಞಾನಶಕ್ತಿ. ಇಚ್ಛಾಶಕ್ತಿ ಇದ್ದರೆ ನಾವು ಅದನ್ನು ಪಡ್ಕೊಳ್ತೀವಿ. ಮೊದಲು ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ನೀವು ಮಾಡಿಕೊಳ್ಳಲೇಬೇಕಾಗಿರತಕ್ಕಂಥ ಒಂದು ಪರಿಹಾರ, ರೆಮಿಡಿ ಈ ಥರದ್ದೇನು ಇತ್ತು ಅಂತಂದ್ರೆ ನಿಮಗೆ ಸಾಧ್ಯವಾಗಿರತಕ್ಕಂತಹದ್ದು ಶುಕ್ರನ ಮಂತ್ರವನ್ನ ಹೇಳಿಕೊಳ್ಳುವಂಥದ್ದು, ಮೂಲ ಮಂತ್ರವನ್ನ, ಬೀಜಾಕ್ಷರವನ್ನ, ಅಷ್ಟೋತ್ತರವನ್ನ, ಶನೇಶ್ವರ ಸಂಬಂಧಪಟ್ಟಾಗಿದ್ದ ಮಂತ್ರವನ್ನು ಕೂಡ ತಾವು ಹೇಳಿಕೊಳ್ತಾ ಬರ್ತೀರಿ. ಎಲ್ಲ ಹೇಳಿದ್ದಾರೆ ಬಿಡಿ, ನಮಗೇನು ತೊಂದರೆ ಇಲ್ಲ, ನಾವೇನು ಹೇಳ್ಕೊಳ್ಬೇಕಾಗಿಲ್ಲ ಅಂತಕ್ಕಂಥದ್ದಲ್ಲ. ನಮಗೆಲ್ಲ ಇದೆ.
ನಿಮ್ಮದೇ ಒಂದು 10 ಎಕರೆ ಮಾವಿನ ತೋಟ ಇದೆ, ತುಂಬ ಚೆನ್ನಾಗಿ ಅದೊಂದು ಸೀಸನ್ ಬಂದಿದೆ, ಫ್ರೂಟ್ ಬಂದಿದೆ, ಒಳ್ಳೆ ಸೀಸನ್ಗೆ ಬರ್ತಕ್ಕಂಥ ಫ್ರೂಟ್ ಏನಿದೆ ಅದು ಬಂದಾಗಿದೆ, ವೆರೈಟಿ ಫ್ರೂಟ್ಸ್ ಕೂಡ ಸಿಕ್ಕಿದೆ ನಿಮಗೆ. ಆದರೆ ನೀವು ಹೋಗಿ ಒಂದು ಹಣ್ಣು ಕೂಡ ತಿನ್ನಲಿಲ್ಲ, ಮಾರ್ಕೆಟಲ್ಲಿ ಅದಕ್ಕೆ ತುಂಬ ಬೆಲೆ ಇದೆ, ಹೋಗಿ ನೀವು ಮಾರಾಟನೂ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ನಿಮಗೆ ನಷ್ಟವಾಗ್ತಕ್ಕಂಥದ್ದಾಗುತ್ತೆ. ಅದಕ್ಕಾಗಿ ಬಂದಿರತಕ್ಕಂಥ ಅವಕಾಶಗಳನ್ನು ನೀವು ಹೇಗೆ ಉಪಯೋಗಿಸ್ಕೊಳ್ತೀರೋ ಅಂತ ಜಾಣರು ನೀವಾಗಿರುತ್ತೀರಿ. ಶನೈಶ್ಚರನ ಮಂತ್ರವನ್ನು, ಬುಧನ ಮಂತ್ರವನ್ನು, ಹಾಗೆಯೇ ಶುಕ್ರನ ಮಂತ್ರವನ್ನು ನೀವು ಅನುಷ್ಠಾನ ಮಾಡಿಕೊಳ್ತೀನಿ ಅಂತಂದರೆ ಅತ್ಯಂತ ಪ್ರಗತಿಯತ್ತ ತಾವು ಹೆಜ್ಜೆ ಆಗ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ವೃಷಭ ರಾಶಿಯವ್ರಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 11ರಲ್ಲಿ ಶನಿ ಹೋಗ್ತಾ ಇದೆ, ಜೊತೆಗೆ ಗುರು ಬದಲಾವಣೆ ಆಗೋದ್ರಿಂದ ಕೂಡ ಅವ್ರಿಗೆ ಲಾಭವನ್ನೇ ಕಾಣ್ತಾರೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೃಷಭ ರಾಶಿ ನಿಮ್ದಾಗಿತ್ತು ಅಂತಂದ್ರೆ ಯಾವ ರೀತಿಯಾಗಿರುವಂತಹ ಫಲಗಳಿರುತ್ತೆ ನಿಮಗೆ ಶನಿ ಬದಲಾವಣೆಯಿಂದ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಮಾರ್ಚ್ 29ನೇ ತಾರೀಕು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರ ಸಾರಥ್ಯದಲ್ಲಿ ವಿಶೇಷವಾಗಿರುವಂತಹ ಶನೇಶ್ವರ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಳಬಹುದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕಾಲ್ ಮಾಡಿ ತಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.